ಇದು ಮಡಿಕೇರಿಯಿಂದ ಟಿಪಿಕಲ್ ಸ್ಟೋರಿ ಆಫ್ ಎ ಆ ಥರದ ರೀಜನ್ಗಳಲ್ಲಿ, ಅಂದರೆ ಮಲೆನಾಡು ಪ್ರದೇಶಗಳು, ಭಾರತದ ಈಶಾನ್ಯ ರಾಜ್ಯಗಳು, ಕರ್ನಾಟಕದಲ್ಲಿ, ಉತ್ತರ ಕನ್ನಡದ ಕೆಲವು ಭಾಗಗಳಲ್ಲಿ ಟಿಪಿಕಲ್ ಪ್ರಾಬ್ಲಮ್ ಇದಕ್ಕೆ ಒಂದೊಂದ್ಸರಿ ಇದು ಅಟ್ಲೀಸ್ಟ್ ಇದರಲ್ಲಿ ಒಂದು ಸಲ್ಯೂಷನ್ ಇದೆ. ಸ್ವಲ್ಪ ಹಾಳಾಗಿದೆ ಅನ್ನೋದು ಅಷ್ಟೇ ಇವ್ರದ್ದು ಪ್ರಾಬ್ಲಮ್ ಕಾಣುತ್ತೆ. ಕೆಲವು ಕಡೆ ಸೊಲ್ಯೂಷನ್ನೇ ಇಲ್ಲ ಇದಕ್ಕೆ. ಇಟ್ಸ್ ಸ್ಟಿಲ್ ಆಲ್ ರೈಟ್. ಮಡಿಕೇರಿಯ ಚೆಂಬು ಗ್ರಾಮ, ಮಡಿಕೇರಿ ತಾಲೂಕು. ಲೆಟ್ಸ್ ಸಿ. ಕಳೆದ ವರ್ಷ ಸುರಿದ ಮಳೆಗೆ ಮಡಿಕೇರಿ ತಾಲೂಕಿನ ಚೆಂಬು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆನೆಹಳ್ಳ ಸೇತುವೆ ಶಿಥಿಲಗೊಂಡಿದ್ದು, ಈ ಬಾರಿ ಮಳೆಯಲ್ಲಿ ಕುಸಿದು ಬೀಳುವ ಪರಿಸ್ಥಿತಿ ಎದುರಾಗಿದೆ. ಇದರಿಂದ ಚೆಂಬು, ಕಟ್ಟಪಳ್ಳಿ ಮತ್ತು ಉಂಬಳೆ ಗ್ರಾಮಗಳ ನಡುವೆ ಸಂಪರ್ಕ ಕಡಿತವಾಗುವ ಆತಂಕ ಎದುರಾಗಿದೆ. ಸೇತುವೆಯ ತಡೆಗೋಡೆ ನೀರಿನ ಸೆಳೆತಕ್ಕೆ ಕೊಚ್ಚಿ ಹೋಗಿದೆ. ಜೊತೆಗೆ ಸೇತುವೆ ಬಹುತೇಕ ಕಡೆ ಬಿರುಕು ಬಿಟ್ಟಿದ್ದು, ಕುಸಿಯುವ ಆತಂಕ ಎದುರಾಗಿದೆ. ಹಾಗಾಗಿ 4-5 ಗ್ರಾಮಗಳ 80ಕ್ಕೂ ಹೆಚ್ಚು ಕುಟುಂಬಗಳು ಸಂಪರ್ಕ ಕಳೆದುಕೊಳ್ಳುವ ಆತಂಕ ಶುರುವಾಗಿದೆ. ಈ ಭಾಗದ 70ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಮಡಿಕೇರಿ ಮತ್ತು ಸುಳ್ಯ ಶಾಲಾ ಕಾಲೇಜುಗಳಿಗೆ ಹೋಗೋಕೆ ಇದೇ ಸೇತುವೆ ಆಶ್ರಯಿಸಿದ್ದಾರೆ. ಒಂದು ವೇಳೆ ಈ ಸೇತುವೆ ಕುಸಿದು ಬಿದ್ದಲ್ಲಿ ಗ್ರಾಮಗಳು ಸಂಪರ್ಕವನ್ನ ಕಡಿತಗೊಳ್ಳುವ ಜೊತೆಗೆ 70ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೆ ಹೋಗೋಕೆ ಪರದಾಡಬೇಕಾಗುತ್ತೆ. ಈ ಸೇತುವೆ ಬಹುತೇಕ ಶಿಥಿಲಗೊಂಡಿದ್ದು, ಕಳೆದ ವರ್ಷ ಸೇತುವೆ ರಿಪೇರಿ ಮಾಡುವ ಕೆಲಸಕ್ಕೆ ಕೈ ಹಾಕಿ ಅರ್ಧಕ್ಕೆ ನಿಲ್ಲಿಸಲಾಗಿದೆ. ಪರಿಣಾಮ ಶಿಥಿಲಗೊಂಡಿರುವ ಆನೆಹಳ್ಳ ಸೇತುವೆ ಯಾವಾಗ ಕುಸಿಯುತ್ತೋ ಎಂಬ ಆತಂಕ ಇಲ್ಲಿನ ಜನರಿಗಿದೆ. ಜೊತೆಗೆ ಎಲ್ಲಾ ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸೋಕೆ ಇರೋದೇ ಇದೊಂದೇ ಸೇತುವೆ. ಈ ಸೇತುವೆ ಮೂಲಕ ನಾವು ಕೇವಲ 3 ಕಿಲೋಮೀಟರ್ ಪ್ರಯಾಣದಲ್ಲಿ ಗ್ರಾಮಕ್ಕೆ ತಲುಪುತ್ತೇವೆ. ಒಂದು ವೇಳೆ ಈ ಸೇತುವೆ ಕುಸಿದು ಬಿದ್ದು ಸಂಪರ್ಕ ಕಡಿತಗೊಂಡಲ್ಲಿ ಕಾಡು ರಸ್ತೆಯಂತೆ ಇರುವ ಮತ್ತೊಂದು ರಸ್ತೆಯಲ್ಲಿ 15 ಕಿಲೋಮೀಟರ್ ಸುತ್ತಿ ಬಳಸಿ ಬರಬೇಕಾಗುತ್ತೆ ಅಂತ ಇಲ್ಲಿನ ಜನ ಆತಂಕ ವ್ಯಕ್ತಪಡಿಸಿದ್ದಾರೆ. ಗ್ರಾಮೀಣ ಭಾಗದ ಇಲ್ಲಿನ ಜನರು ಸಂಕಷ್ಟದ ಪರಿಸ್ಥಿತಿಯಲ್ಲಿ ದಿನಗಳನ್ನ ಕಳೀತಾ ಇದ್ದು, ಬೆಳಕು ಕಾರ್ಯಕ್ರಮದ ಮೂಲಕ ಸರ್ಕಾರದ ಗಮನ ಸೆಳೆದು ಸೇತುವೆ ದುರಸ್ತಿ ಕಾರ್ಯಕ್ಕೆ ಚಾಲನೆ ಕೊಡಿಸಿಕೊಡಿ ಅಂತ ಮನವಿ ಮಾಡಿದ್ದಾರೆ. ಆಲ್ ರೈಟ್. ನಾನೇನು ಚಿಕ್ಕದು ಅನ್ಕೊಂಡಿದ್ದೆ, ದೊಡ್ಡದೇ ಇದು ವ್ಯವಹಾರ. ಸ್ಥಳೀಯರಾದ ಅಚ್ಚಪ್ಪ ಯಾರು? ನೀವಾ? ಮಡಿಕೇರಿ ತಾಲೂಕು ಚೆಂಬು ಅಂದರೆ ಯಾವ ಕಡೆಗೆ? ಸಂಪಾಜೆಯಿಂದ ಮುಂದೆ ಹೋಗ್ಬೇಕು. ಓ, ಸಂಪಾಜೆ ಕಡೆಗಾ? ಮುಂದೆ ಹೋಗ್ಬೇಕು. ಓಕೆ ಓಕೆ. ಚಂದ್ರ ಯಾರು? ತಾವೇನು ಮಾಡ್ತೀರಿ? ಕೃಷಿ ಸರ್. ನೀವೇ? ಹೌದು ಸರ್. ಹಂಗಾರೆ ನೀವೇನು ಮಾಡ್ತೀರಿ? ಸಾರಿ, ನಿಮ್ಮದು ಕಾಫಿ ಅಲ್ಲ ಸರ್, ಸ್ವಲ್ಪ ಅಡಿಕೆ ಉಂಟು ಮತ್ತು ಸ್ವಲ್ಪ ತೆಂಗು ಉಂಟು ಸರ್. ನೀವು ಕೊಡವಾನ? ಅಲ್ಲ ಸರ್, ಗೌಡಸ್. ಹಾಂ, ಅದೇ ಒಂದು ಡೌಟ್ ಬಂತು ನನಗೆ. ಏನೇವು? ಒಳ್ಳೆಯದು, ಸಂತೋಷ. ಮನು ಯಾರು? ತಾವು ಕೃಷಿ. ನಿಮ್ಮದು ಎಷ್ಟಿದೆ? ನಮ್ಮದು ಸ್ವಲ್ಪ ಅಡಿಕೆ ಇದೆ, ತೆಂಗು, ಸ್ವಲ್ಪ ರಬ್ಬರು ಎಲ್ಲ ಇದೆ. 3 ಜನದ್ದು ಇದೆಯಾ? 3 ಜನನು ಆಸ್ತಿವಂತರು, ಸಿರಿವಂತರು, ಪ್ರಾಬ್ಲಮ್ ಇಲ್ಲ. ಥ್ಯಾಂಕ್ ಯು. ಬರ್ತೀನಿ ವಾಪಸ್ಸು. ನೀವೇನ್ರಪ್ಪ? ಸತೀಶ್ ಯಾರು? ನೀವಾ? ನೀವೇನು ಮಾಡ್ತೀರಿ? ಮನೇಲಿ ಕೃಷಿ. ಮನೇಲಿದ್ದೀನಿ ಅಂತ ಹೇಳಂಗಿಲ್ಲ. ಮನೇಲಿದ್ದೀನಿ ಅಂತ ಹೇಳಿದ್ರೆ ಡೇಂಜರಸ್. ಏನು ಕೃಷಿ ಮಾಡ್ತೀರಿ? ರಬ್ಬರ್ ಸ್ವಲ್ಪ ಮತ್ತೆ ಅಡಿಕೆ. ರಬ್ಬರ್ ಇದೆಯಾ? ರೇಟ್ ಇದೆಯಾ? ಈ ವರ್ಷ ಏನೋ ರೇಟ್ ಚೆನ್ನಾಗಾಗಿದೆ ಅಂದರು. ಈ ವರ್ಷ ಸ್ವಲ್ಪ ಚೆನ್ನಾಗಾಗಿದೆ ಅಂದರು. ಮನೋಜ್ ಏನು ಮಾಡ್ತಾರೆ? ಕೃಷಿ ಮತ್ತು ಅಡಿಕೆ ಮರಕ್ಕೆ ಮದ್ದು ಹೊಡೆಯೋದು ಮತ್ತು ಅಡಿಕೆ ಕೊಯ್ಯೋಕ್ಕೆ ಹೋಗ್ತದೆ. ಬೇರೆಯವ್ರ ತೋಟದಲ್ಲ? ಬೇರೆಯವ್ರ ತೋಟದಲ್ಲಿ ನಮ್ಮದು ಸಹ ಸೇರಿ. ಆಯ್ತು. ಈಗ ಸೇತುವೆ ನೋಡಿದೆ, ದೊಡ್ಡದ ಸೇತುವೆ? ದೊಡ್ಡ ಸರ್, ಒಂದು 30 ವರ್ಷ ದೊಡ್ಡ ಸೇತುವೆ ಯಾಕೆ ಕಟ್ಟಿದ್ರಲ್ಲಿ? ದೊಡ್ಡ ಹೊಳೆ ಸರ್ ಅದು. ದೊಡ್ಡ ಹೊಳೆ, ಮಳೆಗಾಲ ತುಂಬ ನೀರು ಬರ್ತದೆ. ಒಂದು ವೇಳೆ ಅದು ಕಟ್ಟಾಗ್ಬಿಟ್ರೆ ನಮಗೆ ಆ ಕಡೆ ಈ ಕಡೆ ದಾಟಕ್ಕಾಗಲ್ಲ, ಮತ್ತು ಬೋಟ್ ಸಮೇತ ಹಾಕೋಕ್ಕಾಗಲ್ಲ, ಯಾಕಂದರೆ ಅಷ್ಟು ಫಾಸ್ಟ್ ಬರ್ತದೆ ನೀರು. ಕಲ್ಲು ಜಾಸ್ತಿ ಉಂಟು ಸರ್, ಮೇಲಿಂದ ಇಳಿಯೋದು. ಸೊ ಈಗ ನೀವು 3 ಎಕರೆ ಇದೆ, ನಿಮಗೂ ಇದೆ. ಅವರಿಬ್ಬರು ಕೇಳಂಗಿಲ್ಲ ಪಾಪ, ಚಿಕ್ಕ ಹುಡುಗರು. ಬೇಡ, ಅರ್ಧ ಎಕರೆ ಕೊಟ್ಬಿಟ್ರಿ ನಿಮಗೇನ? ನಾನು ಅದನ್ನು ಮಾರ್ಬಿಟ್ಟು ಮಿಕ್ಕಿದೆಲ್ಲ ಸೇರಿಸ್ಬಿಟ್ಟು ಕಟ್ಸ್ಬಿಡೋಣ, ಎಲ್ಲ ಸೇರ್ಕೊಂಡು. ಫ್ರೀ, ಊರಿಗೆ ಫ್ರೀ. ಯಾರದ್ದು ಅಂತಂದರೆ ನಾನು ಅನೌನ್ಸ್ ಮಾಡಿಬಿಡ್ತೀನಪ್ಪ ಈಗಲೇ. ಚಂದ್ರ, ಮನು, ಸತೀಶ್ ಅವರ ಕೊಡುಗೆ ಅಂತ ಬೋರ್ಡ್ ಹಾಕ್ಬಿಡೋಣ. ಸತೀಶ್ ನೀನಾ? ಬೇಡವಾಗಾರೆ? ಆಯಿತು, ನೋಡೋಣ. ವಿಲ್ ಸಿ ವಾಟ್ ಬೆಸ್ಟ್ ವಿ ಕ್ಯಾನ್ ಡೂ. ಎಷ್ಟಗಲ ಇದೆ ಅದು? ಸರ್
12 ಅಡಿ 10-12 ಅಡಿ ಇದೆ. ಲಾರಿ, ದೊಡ್ಡ ಲಾರಿ ಹೋಗ್ತದೆ ಓಕೆ. ಹೋಗ್ತದೆ. ಲಾರಿ ಯಾಕೋ? ನೀವು ಅಡಿಕೆ ಗಿಡಿಕೆ ಕಿತ್ತಾಗ ಮಾಡಿದಾಗ ಅಡಿಕೆ ಅಲ್ಲ ಸರ್, ಅದು ಮೊದಲಲ್ಲಿ ಭಾಳ ಟಿಂಬರ್ ಹೋಗಿದೆ, ಅತ್ಲೇ ತುಂಬ ಮನೆ ಉಂಟು ಸರ್. ಭಾರಿ ಟಿಂಬರ್ ಹೋಗಿದೆ. ಅಲ್ಲಿಂದ ಒಂದು 551 ಎಕರೆ, ಒಂದು 285 ಎಕರೆ, ಒಂದು ಎಸ್ಟೇಟ್ ಇದೆ ಸರ್. ಎಸ್ಟೇಟ್ಗಳು 1050 ಎಕರೆ. ಟಿಂಬರ್ ತೆಗೆದ್ರು ಅವರು ಒಂದು 30 ವರ್ಷ ಹಿಂದ್ಗಡೆ ಯಾರು ಕೆಲವರು ಇದ್ರು, ಎಲ್ಲ ಟಿಂಬರ್ ಹೋಗಿದೆ ಭಾಳಷ್ಟು. ಆಗಲ್ಲ. ಈಗ ಬಿಡಿ, ಅವಾಗ ಏನು ಮಾಡೋಕ್ಕಾಗಲ್ಲ. ಈಗಲೂ ಟಿಂಬರ್ ತೆಗಿತಾರೆ ತೋಟದಲ್ಲಿ, ಪರ್ಮಿಷನ್ ತೊಗೊಂಡು ತೆಗಿಯಲ್ಲ ಅಂತ ಅಲ್ಲ. ಕೆಲವು ಸರಿ ತೆಗಿಬೇಕಾಗತ್ತೆ. ನಿಮಗೆ ಕಾಫಿ ಉಳಿಸ್ಕೋಬೇಕು ಅಂದ್ರೆ ಕೆಲವು ಸರಿ ತೆಗಿಬೇಕು. ಬಟ್ ಕೆಲವರು ತೆಗಿತಾರೆ, ಕೆಲವರು ತೆಗಿಯಲ್ಲ. ನನ್ನ ಫ್ರೆಂಡ್ಸಲ್ಲಿ ಕೆಲವರು ತೆಗಿಯೋಕ್ಕೆ ಇಷ್ಟಪಡಲ್ಲ. ಈಗ ಆ ಥರ ತೆಗಿತಿಯಲ್ಲ ಸರ್, ರೆಡಿಮ್ ಲ್ಯಾಂಡು ಇತ್ತಾ, ಬೇಕಾದಷ್ಟು ಮರ ಇತ್ತು ಎಲ್ಲ ಕೇರಳದಲ್ಲಿ. 30 ವರ್ಷದಿಂದ ಎಲ್ಲ ನೀವು ಸುಮ್ಮನಿದ್ರಿ, ನಿಮ್ಮ ಊರದ್ದು ಮರ ಹೋಗ್ತಾ ಇದ್ರು, ನೀವು ಯಾಕಪ್ಪ ಸುಮ್ಮನೆ ಇರ್ಬೇಕಾಗಿತ್ತು? ನಮ್ಮನ್ನ ಕೇಳೋರು ಯಾರು? ಊರಿನವರೆಲ್ಲ ಏನು ಕೊಡಗಲ್ಲ, ಯಾರು ಕೇಳಲ್ಲ. ಅದನ್ನ ಮಾತೆ ತರ 100 ಜನ ಸೇರ್ತೀರಿ ರೋಡಲ್ಲಿ, ಸೇರ್ಬೇಕಾಗಿತ್ತು. ನಿಮ್ಮನ್ನ ಯಾರು ಬೇಡ ಅಂತಿದ್ದವ್ರು. ಆಯ್ತು, ಈಗ ನೋಡೋಣ, ಅದು ಬಿಟ್ಬಿಡಿ ಆ ವಿಷಯ. ಅದು ಆಗೋಗಿದ್ದಕ್ಕೆ ಯಾಕೆ ತಲೆ ಕೆಡ್ಸ್ಕೊತೀರಿ ಈಗ? ಆಲ್ ರೈಟ್ ಮೈ ಗುಡ್ ಫ್ರೆಂಡ್. ಒಂದೊಂದ್ಸರಿ ಹಿಂಗೇನೆ ಅಕ್ಕಪಕ್ಕ ಇದ್ರೂ ಎದುರುಗಡೆಗೆ ಸಿಕ್ಕಲ್ಲ ನಾವುಗಳನ್ನಕ್ಕೆ. ಪೊನ್ನಣ್ಣ ಅವ್ರು ಇವಾಗ ನನ್ನ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಪೊನ್ನಣ್ಣ, ಹೌ ಆರ್ ಯು? ಚೆನ್ನಾಗಿದ್ದೀನಿ ಸರ್. ಸೊ ಹೌ ಈಸ್ ಎಕ್ಸ್ಪೀರಿಯನ್ಸ್? MLA ಎಂಜಾಯ್ ಮಾಡ್ತಿದ್ದೀರಾ? ಅದು ಚೆನ್ನಾಗಿದೆ, ಬಟ್ ಅದೇ ನಿರೀಕ್ಷೆ ಹೆಚ್ಚಿದೆಯಲ್ಲ ಜನರಿಗೆ. ಏನು ಮಾಡೋಕ್ಕಾಗಲ್ಲ. ಯು ಲೆಟ್ ಟು ಡೂ ವಾಟ್ ಬೆಸ್ಟ್ ಯು ಕ್ಯಾನ್ ಅಷ್ಟೇ. ಅದೇ ಐ ಆಮ್ ಟ್ರೈಂಗ್. ಏನು ಮಾಡ್ಬೋದು ಈ ಚೆಂಬೋದು? ಆ್ಯಂಡ್ ಹೌ ಕ್ಯಾನ್ ವಿ ಡೂ ಸಮಥಿಂಗ್ ಅಟ್ಲೀಸ್ಟ್, ಇಫ್ ನಾಟ್ ಎವ್ರಿಥಿಂಗ್? ಅಲ್ಲ, ಈಗ ಅದನ್ನ ರಿಪೇರಿಗೆ ಕೇಳಿದ್ರು. ನಾನಲ್ಲಿ ಆಕ್ಚುಲಿ ಆ ಜಾಗ ಕೂಡ ಸ್ಪಾಟ್ಗೆ ವಿಸಿಟ್ ಮಾಡಿದ್ದೀನಿ. ಓಕೆ. ಅದರಲ್ಲಿ ಏನಾಗಿದೆ, ಬ್ರಿಡ್ಜ್ದು ಬುಡ ಭಾಗ 40 ವರ್ಷದ ಹಳೆ ಬ್ರಿಡ್ಜ್ ಅದು. ಕರೆಕ್ಟ್ ಹೇಳಿದ್ರಿ ಈಗ. ಅದೇ ಅದ್ರ ಬುಡ ಏನಿದೆ ಅದನ್ನ ರಿಪೇರಿ ಮಾಡಿದ್ರು. ಇಟ್ ಇಸ್ ಓನ್ಲಿ ಅ ಟೆಂಪರರಿ. ಆಲ್ದೋ ಇಟ್ ವಿಲ್ ಸೇವ್ ಸಮ್ ಮನಿ ಟು ದ ಗವರ್ಮೆಂಟ್, ಇಟ್ ಇಸ್ ಓನ್ಲಿ ಅ ಟೆಂಪರರಿ ಸೊಲ್ಯೂಷನ್. ಅದು ಮತ್ತೆ ತೊಂದರೆ ಆಗುತ್ತೆ ಅಷ್ಟೇ. ಈಗ ತಕ್ಷಣಕ್ಕೆ ಅವ್ರಿಗೆ ಪರ್ಯಾಯವಾದಂತ ರಸ್ತೆ ಇದೆ. ಓಕೆ, ಇದೆಯಾ? ಬಟ್ ಇದೆ, ಅದು ಡಿಸ್ಟೆನ್ಸ್ ಕ್ವಶನ್ ಅದು. ಅಲ್ಲ, ಈಗ ಆದ್ರೆ ಈ ಬ್ರಿಡ್ಜ್ ಮಾಡ್ಲಿಕ್ಕೆ ಈಗ ಹೊಸ ಬ್ರಿಡ್ಜ್ನೇ ಕಟ್ಟೋ ಪ್ರಪೋಸಲ್ ನಾನು ಡಿಪಾರ್ಟ್ಮೆಂಟ್ ಹತ್ರ ಚರ್ಚೆ ಮಾಡಿ ಕಳಿಸ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿದ್ದೀನಿ. ವಾಟ್ ವಿಲ್ ಇಟ್ ಕಾಸ್ಟ್? ಅಲ್ಲ, ಅದೇ ಈಗ ಎಸ್ಟಿಮೇಟ್ಸ್ ಎಲ್ಲ ಬರಬೇಕು. ಅಲ್ಲ, ಈಗ ರಿಪೇರಿ ಕಾಸ್ಟ್ ಅಬೌಟ್ 20 to 30 lakhs. ಅಷ್ಟೇನಾ ಆಗೋದು? ರಿಪೇರಿಗೆ. ಓಕೆ. ಬ್ರಿಡ್ಜ್ ಆಬ್ವಿಯಸ್ಲಿ ವಿಲ್ ಬಿ ರನ್ನಿಂಗ್. ಬಟ್ ಈಗ ರಿಪೇರಿಗೆ ನಮ್ಮ ಹತ್ರ ಫಂಡ್ಸ್ ಇದೆಯಾ? ಅಲ್ಲ, ಅದು ರಿಪೇರಿ ಮಾಡಿದ್ರೆ ಅದು ಇಟ್ಸ್ ಅ ವೇಸ್ಟ್ ಆಫ್ ದಟ್ ಮನಿ. ಅಲ್ಲ ಪನ್ನಣ್ಣ, ಹಂಗಲ್ಲ. ಈಗ ರಿಪೇರಿಗೆ ನಮ್ಮ ಹತ್ರ ಹೊಸ ಬ್ರಿಡ್ಜ್ ಕಟ್ಟಕ್ಕೆ ಇಟ್ ಟೇಕ್ಸ್ ಟೈಮ್ ಬಿಕಾಸ್ ಯು ಹ್ಯಾವ್ ಟು ಮೂವ್ ಡಿಪಾರ್ಟ್ಮೆಂಟ್ಸು, ಟೆಂಡರು ಇವೆಲ್ಲ ಆಗ್ಬೇಕು ನಾಳೆ. ರಿಪೇರಿಗೆ ದುಡ್ಡಿದೆ. ಓಕೆ. ರಿಪೇರಿ ಮಾಡಿದ್ರೆ ಕೊಡಗು ಸೈಡಲ್ಲಿ ಒಂದಿಷ್ಟು ವರ್ಕ್ಸ್ ಮಾಡಕ್ಕೆ ನನ್ನ ಹತ್ರ ಒಂದಷ್ಟು ಫಂಡ್ಸ್ ಇದೆ. ನನ್ನ ಹತ್ರ ಇದೆ. ಕೊಡಗುಗೆ ಹೋಗ್ಬೇಕು ಆ ಫಂಡ್. ಅದು ಅಲ್ಲಿಗೆ ಹೋಗ್ಬೇಕದು. ಸೊ ದೆನ್ ವೈ ಡೋಂಟ್ ವಿ ಟಾಕ್ ಟು ಈಚ್ ಅದರ್ ಅಂಡ್ ದೆನ್ ಫೈನಲೈಸ್ ದಿಸ್ 100%. ರಿಪೇರಿ ಸೈಡ್ ಅನ್ನ ನೆಕ್ಸ್ಟ್ ನೀವು ರೆಗ್ಯುಲರ್ ಬ್ರಿಡ್ಜ್ ಮಾಡಿಸೋದನ್ನ ನೀವು ಮೂವ್ ಮಾಡ್ಬಿಡಿ ಅವಾಗ. ಹಾಗೆ ಮಾಡೋಣವಾ? ಓಕೆ, ದೆನ್ ಐ ವಿಲ್ ಟಾಕ್ ಟು ಯು. ಹಾಗಾದ್ರೆ ಬಿಡಿ. ಐ ಥಿಂಕ್ ಐ ಕ್ಯಾನ್ ಟೇಕ್ ದಟ್ ಲೋಡ್ ಒಂದಷ್ಟು. ಇಫ್ ನಾಟ್ ಎಂಟೈರ್ ಥಿಂಗ್ ಅಟ್ಲೀಸ್ಟ್ ಒಂದು 75-80% ಅನ್ನು ತೊಗೊಂಡ್ಬಿಡ್ಬೋದೇನೋ. ಹಂಗೆ ಮಾಡೋಣ ಹಾಗಾದ್ರೆ. ಓಕೆ, ಡನ್ ಪೂರ್ಣ. ಥ್ಯಾಂಕ್ ಯು, ಸೋ ನೈಸ್ ಆಫ್ ಯು. ಒಂದು ಕೆಲಸ ಮಾಡಿರಿ, ನಮ್ಮ ಹತ್ರನೂ ಒಂದಷ್ಟು ಸಹಾಯ ಇದ್ದಂಗಿದೆ. ಅದಕ್ಕೆ ಅದು ಕೊಡಗಿಗೆ ಹೋಗಬೇಕದು ಆ ದುಡ್ಡು. ನಾವು ಬೇರೆ ಕಡೆ ಅದನ್ನು ಖರ್ಚು ಮಾಡ್ಲಿಕ್ಕೆ ಬರಲ್ಲ ಅದನ್ನು. ಹಾಗಾಗಿ ಅದನ್ನು ಅವ್ರ ಜೊತೆ ನಾನು ಮಾತಾಡಿಕೊಂಡು ಈಗ ತಕ್ಷಣಕ್ಕೆ ಒಂದು ರಿಪೇರಿ ಮಾಡಿಸ್ಕೊಂಬಿಡಿ. ಸದ್ಯಕ್ಕೆ ಬೇರೆ ದಾರಿ ಇಲ್ಲ. ಬೇರೆ ದಾರಿ ಇಲ್ಲ. ಇದು ಮಾಯಾ ಮಂತ್ರ ಥರ ಏನು ಮಾಡೋಕ್ಕಾಗಲ್ಲ. ಸರ್ಕಾರ ಅಂದರೆ ಸರ್ಕಾರನೇ, ಕತ್ತೆ ಅಂದರೆ ಕತ್ತೇನೆ. ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ. ಅದನ್ನು ಯಾರಿದ್ರೂ ಅಷ್ಟೇ. ಅದು ಅದರ ಸ್ಪೀಡಲ್ಲೇ ಹೋಗ್ಬೇಕದು. ಅದು 40-50 ವರ್ಷ ಹಳೇದಾಗಿ ಅದು ರಿಪೇರಿ ಆದಮೇಲೂ ತಡ್ಕೊಳ್ಳುತ್ತೆ. ಇನ್ನು 40 ವರ್ಷ ಅನ್ನೋಕ್ಕಾಗಲ್ಲ ನಾವು. ಮೇ ಬಿ ಇನ್ನೊಂದು ವರ್ಷನೋ 2 ವರ್ಷನೋ 3 ವರ್ಷನೋ ತಡ್ಕೋಬೋದು. ಅದು ಅಷ್ಟರ ಒಳಗಡೆಯಲ್ಲಿ ಅವರು ರೆಗ್ಯುಲರ್ ಬ್ರಿಡ್ಜಿಗೆ ಮೂವ್ ಮಾಡಲಿ. ಅರ್ಥ ಆಗ್ತಿದೆಯಾ ನಿಮಗೆ? ಅವರೊಂದು ರೆಗ್ಯುಲರ್ ಬ್ರಿಡ್ಜಿಗೆ ಮೂವ್ ಮಾಡ್ತಾರೆ ಅಂದರೆ ಹೊಸ ಬ್ರಿಡ್ಜಿಗೆ ಹಾಕ್ತಾರೆ. ಬಟ್ ಅದೊಂದು ದೊಡ್ಡ ಪ್ರಾಸೆಸ್ ಅದು. ಅವ್ರು ಅದನ್ನು PWD ಕಳಿಸ್ಬೇಕು, ಅಥವಾ ಅಲ್ಲಿಂದ ಫಂಡ್ಸ್ ಬರಬೇಕು, ಅದಕ್ಕೆ ಅದೇನೋ ಟೆಂಡರ್ ಮಾಡ್ಕೋಬೇಕು, ಡ್ಯಾಶು ಏನೇನೋ ಇರುತ್ತೆ ಅದಕ್ಕೆ. ಅದನ್ನು ಅವ್ರು ಫಾಲೋ ಅಪ್ ಮಾಡ್ಕೊಳ್ಳಿ. ನೀವು ಅದನ್ನು ಅವ್ರ ಹತ್ರ ಫಾಲೋ ಅಪ್ ಮಾಡಿ, ನಾನು ಅವ್ರ ಜೊತೆ ಮಾತಾಡ್ತೀನಿ. ಬಟ್ ಈ ರಿಪೇರಿ ಕೆಲಸದ್ದನ್ನು ನಾನು ಪೊನ್ನಣ್ಣ ಮಾತಾಡಿಕೊಂಡು ಹೇಗೆ ಮಾಡ್ಬೋದು ಅನ್ನೋದನ್ನು ಪ್ಲ್ಯಾನ್ ಮಾಡಿ ಈ ಮಾನ್ಸೂನ್ ಕಳೆದ ಮೇಲೆ ಮಾಡೋಣ.
ಈಗ ಮಾಡೋಕ್ಕಾಗಲ್ಲ. ಈಗ ಅಂದರೆ ಸೈಡಲ್ಲಿ ನೀರು ಬಂದುಬಿಟ್ಟಿದೆ, ನೀರು ಅದಕ್ಕೆ ಮಾಡೋಕ್ಕಾಗಲ್ಲ ಅಂದೆ. ಕೆಳಗಿಂದ ಕಟ್ಟಿ ಏರ್ಸಕ್ಕೆ ಆಗಲ್ಲ ಈಗ. ಅದಕ್ಕೆ ಹೇಳಿದ್ದು ನಾನು, ಈಗ ಮುಂಗಾರು ಮುಗಿದ್ಬಿಟ್ರೆ ಇನ್ನೊಂದು ತಿಂಗಳು, 1.5 ತಿಂಗಳು 2 ತಿಂಗಳು ಆದಮೇಲೆ ಬೇಕಾದ್ರೆ ಕೈಗೆ ತೊಗೊಳ್ಳೋಣ. ಈ ಕೈಗೆ ತೊಗೊಳಕ್ಕೆ ಸಾಧ್ಯನೇ ಇಲ್ಲ ಆ ಜಾಗದಲ್ಲಿ. ನಾನು ಓಡಾಡಿದ್ದೀನಿ ಅಲ್ಲೆಲ್ಲ. ಬ್ರಿಡ್ಜ್ ಅಂತೂ ಹೋಗೋದಿಲ್ಲ, ಬಟ್ ಏನಾಗಿದೆ, ಬ್ರಿಡ್ಜ್ ಲಾಸ್ಟಿಗೆ ಹಾಕಿದ ಮಣ್ಣಿದೆಯಲ್ಲ ಅದು ಕುಸ್ತೋಗಿದೆ. ಓಕೆ, ಅದಕ್ಕೇನಾದ್ರು ತುಂಬಿಸಕ್ಕಾಗತ್ತಾ ಕೇಳೋಣ. ಸದ್ಯಕ್ಕೆ ಏನಾದ್ರು ತುಂಬಿಸ್ಬಿಟ್ಟು ಅದನ್ನ ಹಂಗೆ ಪ್ಯಾಚ್ ಮಾಡಿ ಬಿಟ್ಬಿಡಿ ನೋಡೋಣ ಅಂತ. ಮಳೆಗಾಲ ಕಳೆದ್ಮೇಲೆ ಏನು ಮಾಡಬೇಕು ನೋಡೋಣ. ಸರಿ ಸರ್. ಮಾಡೋಕ್ಕಾಗಲ್ಲ ಅದೀಗ ಮಳೆಗಾಲದಲ್ಲಿ. ನಿಮ್ಮ ಕಡೆಯಲ್ಲಿ ನನಗೆ ಅರಿವಿದೆ ಹೆಂಗೆ ಹೋಗುತ್ತೆ ನದಿ ನೀರು ಎಲ್ಲ ಅಂತ. ತುಂಬ ಇಳಿಜಾರು ಸರ್ ಅದು, ಹಾಂ, ತುಂಬ ಇಳಿಜಾರು ನೀರು, ಮೇಲಿಂದ ಇಳಿಯತ್ತಲ್ಲ ನೀರು ಕೆಳಕ್ಕೆ. ಅದರಿಂದ ನೀವೇನು ತಡೆಯೋಕ್ಕಾಗಲ್ಲ ಅಲ್ಲಿ. ಕಳೆದ ಸಲ 2 ಫೀಟ್ ನೀರು ಮೇಲೆ ಅದಕ್ಕೆ ಮೇಲ್ಗಡೆ ಹೋಗಿದೆ. ಬ್ರಿಡ್ಜ್ ಮೇಲ್ಗಡೆ ಹೋಗಿದೆ. ಬ್ರಿಡ್ಜ್ ಮೇಲ್ಗಡೆ ಮಳೆ ಚೆನ್ನಾಗಾಗಿತ್ತು. ಹೌದು, ಅದು ಮಳೆ ಅಲ್ಲ, ಸೈಡ್ ಕಟ್ಟಿದ್ದು ಎಲ್ಲಾದರೂ ಫಾರೆಸ್ಟ್ ಮರ ಹೋಗಿ ಮರಗಳೆಲ್ಲರೂ ಬಂದು ಅಡ್ಡ ನಿಂತು ಬಿಟ್ರೆ ಹೋಯ್ತು. ಬಿಡ್ಸಕ್ಕಾಗಲ್ಲ. ಆಗಲ್ಲ, ಆ ನೀರಲ್ಲಿ ಬಿಡ್ಸೋಕ್ಕಾಗಲ್ಲ, ಅಷ್ಟು ನೀರಿದೆ. ನೋಡೋಣ, ಕಾಯೋಣ. ಈಗ ಸರಿ. ಮಳೆ ಎಷ್ಟು ಬರಬೇಕು ಎಷ್ಟು ಬರಬಾರ್ದು ಅನ್ನೋದು ನೀವು ನಾನು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಹೌದು. ಅಲ್ವಾ? ಅದು ಬಂದೇ ಬಿಡು. ಮರ ಬೀಳಬೇಕಾ ಬೇಡವಾ ಅನ್ನೋದು ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಈಗ ತಕ್ಷಣಕ್ಕೆ ಅಲ್ಲಿ ನೀವು ಹೇಳ್ತಿದ್ದಿರಲ್ಲ ಕಾರ್ನರಲ್ಲಿ ಕುಸ್ಕೊಂಡಿದೆ ಏನು ಅಂತ, ಅದನ್ನು ನಾನು ಅವ್ರ ಜೊತೆ ಮಾತಾಡಿ ಯಾರು ಇಂಜಿನಿಯರ್ನಲ್ಲಿ PWDನೋ ಯಾರು ಬ್ರಿಡ್ಜ್ ಇಂಜಿನಿಯರ್ ಇರ್ತಾರೋ ಅವ್ರನ್ನ ಕಳಿಸಿ ತಕ್ಷಣಕ್ಕೆ ಏನು ಮಾಡ್ಬೋದು ನೋಡ್ಕೊಳ್ಳಿ. ಈ ಪೂರ್ತಿ ಬ್ರಿಡ್ಜೇ ಹೋಗದೆ ಇರೋ ಥರ ಅಂತ ಕೇಳಿ, ಮಾನ್ಸೂನು ಮುಂಗಾರು ಮುಗಿದ ಮೇಲೆ ರಿಪೇರಿ ಮಾತ್ರ ಏನು ಮಾಡ್ಬೋದು ಅಂತ ಪ್ಲ್ಯಾನ್ ಮಾಡೋಣ. ಬಟ್ ಪರ್ಮನೆಂಟ್ ಕೆಲಸ ಅವ್ರು ಮಾಡಿಸ್ಬೇಕು, ನನ್ನ ಕೈಲಿ ಮಾಡ್ಸೋಕ್ಕಾಗಲ್ಲ. ಸರ್ಕಾರದವ್ರು ರಿಕ್ವೆಸ್ಟ್ ಮಾಡ್ಬೋದು. ನಾನು ಮಾಡಿದ್ರೆ ಮಾಡೋ ಕೊಡ್ತಾರೇನೋ ಗೊತ್ತಿಲ್ಲ ನನಗೆ, ಬಟ್ ಅದನ್ನು ಟ್ರೈ ಮಾಡೋಣ, ಅದನ್ನು ಹಾಗೆ ಮಾಡೋಣ. ನಾನು ಅವ್ರ ಜೊತೆ ಮಾತಾಡಿ ಏನು ಅಂತ ತೀರ್ಮಾನ ಮಾಡ್ತೀನಿ. ಆಮೇಲೆ ನನ್ನ ಆಫೀಸ್ ನನ್ನ ಕೊಲೀಗ್ಸು ಅದನ್ನು ಕಂಟಿನ್ಯೂ ಮಾಡ್ತಾರೆ. ಓಕೆನಾ? ಎಲ್ಲರಿಗೂ ಒಳ್ಳೇದಾಗ್ತದೆ. ಚೆನ್ನಾಗಿರಪ್ಪ. ಆಯ್ತು ಸರಿ. ಹಾಂ, ಸಿಂಗಲ್ಲ ಡಬಲಾ? ಸಿಂಗಲ್. ನೀವು ನೋ ಡಬಲ್? ಆಗಿಲ್ಲ ಅವನಿಗೆ, ಇಬ್ಬರು ಕೂಡ ಸಿಂಗಲ್. ಅವನು ಸಿಂಗಲ್. ನಿಮ್ಗೆ ಡೌಟ್ ಬಂದ್ಬಿಡ್ತಾ ನಾನು ಏನೋ ತಪ್ಪು ತಿಳ್ಕೊಂಬಿಟ್ಟೆ ಅಂತ? ಸರ್, ನಮ್ಮ ಮನೆ ಹತ್ರ ಒಂದು ಹೊಳೆಗೊಂದು ಪಾಪು ಕಟ್ಟಿದ್ದಾರೆ ಸರ್. ಅದು ಟಿವಿಲೆಲ್ಲ ಬಂದಿಲ್ಲ ಸರ್. ಏನೇ ಟಿವಿಯಲ್ಲಿ ಏನು ಕಟ್ಟಿತ್ತೆ? ಮರದ ಪಾಲು ಹಾಕಿದ್ದಾರೆ, ಇದು ಅಡಿಕೆ ಅಡಿಕೆ ಮರದ ಪಾಲ ಮರದ ಹಾಕಿದ್ದು. ಅದು ವರ್ಷ ಹೋಗ್ತಾ ಇರ್ತದೆ. ಆ ಕಡೆ ಒಂದು 4-5 ಫ್ಯಾಮಿಲಿ ಆ ಕಡೆ ಇದ್ದಾರೆ. 4-5 ಫ್ಯಾಮಿಲಿನೇ ಈ ಕಡೆಗೆ ತರೋದು ಬೆಟ್ರು, ಅದಕ್ಕೆ ಕಟ್ಟೋ ಬದಲು ಪ್ರತಿ ವರ್ಷ ಅವ್ರನ್ನ ಈ ಕಡೆಗೆ ತಂದುಬಿಟ್ರೆ ಕಾಸು ಕೊಟ್ಟು ಕರ್ಕೊಂಬಂದ್ಬಿಡ್ಬೇಕು ಅವ್ರನ್ನ. ಅವ್ರು 150 ವರ್ಷದ ಹಿಂದಿದ್ದು. ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ಕೆಲವು ಸರಿ ಇದನ್ನು ಹೇಳ್ತೀನಿ, ನಾನು ಭಾಳ ಸರಿ ಇದನ್ನು ಟಿವಿಲಿ ಹೇಳಿದ್ದೀನಿ. ಕೆಲವು ಸರಿ ಕೆಲವು ಕೆಲಸಗಳನ್ನು ಮಾಡಬಾರ್ದು. ನೀವು ಅದು ಮಾಡೋ ಕಾಸ್ಟ್ ಇದೆಯಲ್ಲ, ಅದಕ್ಕೆ ಬೆಲೆ, ಆ ದುಡ್ಡು ಅವ್ರಿಗೆ ಕೊಟ್ಬಿಟ್ರೆ ಅವ್ರು ಲೈಫ್ ಲಾಂಗ್ ಸೇಫ್ ಆಗಿದ್ದು ಬಿಡ್ಬೋದು. ಬೇಕಾರೆ ಸೇಫ್ ಏನು ಅಂದರೆ ಅವ್ರನ್ನ ಇಲ್ಲಿ ಕರ್ಕೊಂಬಂದ್ಬಿಡೋದು. ಸಮ್ಮರಲ್ಲಿ ಬೇಕಾದ್ರೆ ಆ ಕಡೆ ಹೋಗ್ಕೊಳ್ಳಿ ಅಂದ್ಬಿಟ್ಟು. ಅಲ್ಲಿ ನಮ್ಮಲ್ಲಿ ಏನಾಗಿದೆ ಗೊತ್ತಾ ಸರ್, ಡಂಕಲ್ ಎಸ್ಟೇಟು ಮುಂದೆ ಒಬ್ಬ ದೊರೆ ಇದ್ದ. ಅವ್ರು ಬ್ರಿಟಿಷರೆಲ್ಲ ಬಿಟ್ಟು ಹೋದ್ರು ಕೂಡ ಅವ್ರು ಬಿಟ್ಟು ಹೋಗಿಲ್ಲ. 1050 ಎಕರೆ ಇತ್ತು. ಅಲ್ಲಿ ಈ ಕುಡಿಯೋ ಜನಾಂಗ ಅಂತ ಕಾಡಲ್ಲಿದ್ದವ್ರನ್ನ ಕರ್ಕೊಂಡು ಕೆಲಸ ಕೂರಿಸಿದ್ರು. ಅವ್ರು ಹೆಚ್ಚು ಕಮ್ಮಿ ಒಂದು 100 ಫ್ಯಾಮಿಲಿ ಅಲ್ಲಿದ್ದಾರೆ, ಒಂದು 300-400 ಜನ ಎಲ್ಲಿ ಎಸ್ಟೇಟಲ್ಲಿ. ಎಸ್ಟೇಟ್ಲ ಕೆಳಗಡೆ. ಅವರು ಮಾರಿ ಹೋದಾಗ ಒಂದು ಸ್ವಲ್ಪ ಜಾಗ ಅವ್ರಿಗೆ ಕೊಟ್ಟಿದ್ದಾರೆ, ನೀವು ಇದು ಮಾಡಿ ತಿಂದ್ಕೊಂಡಿರಿ ಅಂತ. ಅದೇ ಗೋಮಳ ಭೂಮಿ ಏನೋ ಇರಬೇಕು. ಈಗ ಯಾಕೆ ಬೇಕೋ ಫಾರೆಸ್ಟ್ ಕಿರಿಕಿರಿ. ನಿಮಗೆ ಬೇಕಾಗಿರೋದು ಬಿಡ್ಜು, ನಿಮ್ಮ 3 ಎಕರೆ ಜಮೀನು ಸುಮ್ಮನೆ ಇದ್ಬಿಡ್ರಿ. ಅದೇನೋ ಹೇಳ್ತಾರಲ್ಲ, ಕೆಲಸವಿಲ್ಲ ನಮಗೆ.